ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ಈಗ ಒಂದು ವೀಕಿಂದನೂ ತುಂಬ ಚರ್ಚೆ ಆಗ್ತಾ ಇರುವಂತಹ ವಿಷಯ ಬ್ಯಾಕಪ್ ಸ್ಕೋರ್. ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಏನು ಬ್ಯಾಕಪ್ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ, ಸೊ ಅದನ್ನು ಇನ್ನು ಮುಂದಿನ ಒಂದು ಶಿಕ್ಷಕರ ನೇಮಕಾತಿಗಳೆಲ್ಲ ಏನು ನಡೆಯುತ್ತೆ, ಸೊ ಅದರಲ್ಲಿ ಕನ್ಸಿಡರ್ ಮಾಡ್ತಾರೋ ಕನ್ಸಿಡರ್ ಮಾಡೋದಿಲ್ವೋ ಅನ್ನೋದು ತುಂಬ ಚರ್ಚೆ ಆಗ್ತಾ ಇರುವಂತಹ ವಿಷಯ. ವಿಡಿಯೋ ನೋಡ್ತಾ ಇರುವಂತಹ ತುಂಬ ಜನ ಆಸ್ಪಿರೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಡಿಗ್ರಿ ಕಾಲೇಜ್ಗಳಾಗಿರ್ಬೋದು ಅಥವಾ BEd ಕಾಲೇಜ್ಗಳಾಗಿರ್ಬೋದು ಎಷ್ಟು ಹೆಚ್ಕೊಂಡಿದೆ ಅಂದರೆ ಗಲ್ಲಿಗಳಿಗೂ ಒಂದೊಂದು BEd ಕಾಲೇಜ್ಗಳು, ಡಿಗ್ರಿ ಕಾಲೇಜ್ಗಳು. ಜೊತೆಗೆ ಆ ಒಂದು BEd ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಏನೆಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ, ದುಡ್ಡು ಕೊಟ್ಟೆಲ್ಲ ಹೇಗೆಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ತಗೊಳ್ತಾರೆ, ಅದೆಲ್ಲವೂ ನಾನು ಹೇಳೋದಕ್ಕಿಂತ ನಿಮ್ಗಳಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಇನ್ ಕೇಸ್ ಏನಾದ್ರು ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಯಾರಿಗೆಲ್ಲ ನಷ್ಟ ಆಗುತ್ತೆ, ಯಾರಿಗೆಲ್ಲ ಬೇಜಾರಾಗುತ್ತೆ ಅಂತ ಕೇಳಿದ್ರೆ, ಯಾರೆಲ್ಲ ತುಂಬ ಎಫರ್ಟ್ ಹಾಕಿದರೆ ಡಿಗ್ರಿನಲ್ಲಾಗಿರ್ಬೋದು ಅಥವಾ BEdನ ಕೋರ್ಸ್ನ ಮಾಡಬೇಕಾದ್ರೆ ಆಗಿರ್ಬೋದು, ಯಾರೆಲ್ಲ ತುಂಬ ಎಫರ್ಟ್ ಹಾಕಿ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವರ ಒಂದು ಸ್ಕೋರ್ನ ಜಾಸ್ತಿ ಮಾಡ್ಕೊಂಡಿರ್ತಾರೋ, ಸೊ ಅಂಥವ್ರಿಗೆ ಈ ಒಂದು ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ರೆ ಡೆಫಿನೆಟ್ಲಿ ಅಂಥವ್ರಿಗೆ ತುಂಬಾ ಬೇಜಾರಾಗುತ್ತೆ. ಡೆಫಿನೆಟ್ಲಿ ತುಂಬ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ, ಯಾರೆಲ್ಲ ಡಿಗ್ರಿಗಳಲ್ಲಿ ಮತ್ತು BEd ಕೋರ್ಸ್ ಮಾಡಬೇಕಾದ್ರೆ ಯಾರೆಲ್ಲ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿರ್ತಾರೋ, ಸೊ ಅಂಥವ್ರಿಗೆ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇದೊಂದು ಹೊಡ್ತಾ ಅಂತಲೇ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿರ್ತಾರೆ, ನಾವು ಡಿಗ್ರಿನಲ್ಲಿ ಮತ್ತು BEdಲ್ಲಿ ನಮ್ಮದು 80% ಇದೆ, 85% ಇದೆ, ನಾವು ತುಂಬ ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ದೀನಿ ಡಿಗ್ರಿ ಮತ್ತು BEdಲ್ಲಿ. ಸೊ ಈ ಒಂದು CET ಎಕ್ಸಾಮನ್ನು ಹೆಂಗಾದರೂ ಮಾಡಿ ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ, ಸೊ ಬ್ಯಾಕಪ್ ಸ್ಕೋರ್ನು ಸೇರಿಸಿ ಮಾರ್ಕ್ಸನ್ನು ನಮಗೆ ಕೌಂಟ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ, ನಾನು ಡೆಫಿನೆಟ್ಲಿ ಜಾಬ್ ತೊಗೊಳ್ತೀನಿ ಅನ್ನೋ ಹೋಪಲ್ಲಿ ಇರ್ತಾರೆ ಸ್ವಲ್ಪ ಜನಗಳು. ಸೊ ಅಂಥವ್ರಿಗೆ ಇನ್ ಕೇಸ್ ಏನಾದ್ರು ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಒಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬಹುದು. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅಥವಾ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ. ಫೈನಲೈಸ್ ಆಗಿಲ್ಲ, ಗೌರ್ಮೆಂಟಿಂದ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ನಾವು ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿ. ನನ್ನ ಕೇಳೋದಾದ್ರೆ ಬ್ಯಾಕಪ್ ಸ್ಕೋರ್ನ ಪೂರ್ತಿಯಾಗಿ ರಿಮೂವ್ ಮಾಡೋದಕ್ಕಿಂತ ಬ್ಯಾಕಪ್ ಸ್ಕೋರ್ನ ಏನು ಪರ್ಸೆಂಟೇಜ್ ಇದೆ ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಅಂತ ನನ್ನ ಒಪಿನಿಯನು. ಬಿಕಾಸ್ ಪೂರ್ತಿ ಕಡಿಮೆ ಮಾಡಿಬಿಟ್ರೆ, ಈಗ ಡಿಗ್ರಿ ಮತ್ತು BEdಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿರುವಂಥವ್ರು, ತುಂಬ ಕಷ್ಟಪಟ್ಟು ಓದಿರುವಂತಹ ಕ್ಯಾಂಡಿಡೇಟ್ಸು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆಲ್ಲನೂ ಅನ್ಯಾಯ ಆಗುತ್ತೆ. ಸೊ ಹಾಗಾಗಿ ಬಟ್ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡ್ತೀವಿ ಅಥವಾ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಕೊಟ್ಟಿಲ್ಲ ಇನ್ನು. ಇದ್ರ ಜೊತೆಗೆ ನಮಗೆ ನವೆಂಬರ್ ಮಂತ್ನಲ್ಲೇ ಹೇಳಿದ್ರು, ನಾವು ಡಿಸೆಂಬರ್ ಮಂತಲ್ಲಿ ಟೆಟ್ ಎಕ್ಸಾಮ್ನ ಕಾಲ್ಫರ್ ಮಾಡ್ತೀವಿ. ಆ ಒಂದು ಟೆಟ್ ಎಕ್ಸಾಮ್ನ ರಿಸಲ್ಟ್ ಬಂದ ಕೆಲವೇ ದಿನಗಳಲ್ಲಿ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿರುತ್ತೆ, ಸೊ ಅದಕ್ಕೆ ಅಂತೇಳಿ ಆ ಒಂದು ವೇಕೆನ್ಸಿಗಳಿಗೆ ಅಂತೇಳಿ ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಸ್ಟಿಲ್ ಆಲ್ಮೋಸ್ಟು January 5th ಇವತ್ತು. ಸೊ ಇನ್ನೂ ಯಾವುದೇ ರೀತಿಯ ನೋಟಿಫಿಕೇಷನ್ಸ್ಗಳು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ನೋಟಿಫಿಕೇಷನ್ಸ್ಗಳು ಇನ್ನೂ ಕೂಡ ಬಂದಿಲ್ಲ. ಬಟ್ ಈ ಮಂತಲ್ಲೇ ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಆ ರೀತಿ ಏನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಯಿತು ಅಂದರೆ ಟೀಚರ್ ವೇಕೆನ್ಸಿಗಳಿಗೆ ಸಂಬಂಧಪಟ್ಟಾಗೆ ಏನಾದರೂ ನೋಟಿಫಿಕೇಷನ್ಸ್ಗಳು ಓಪನ್ ಆಯಿತು ಅಥವಾ ಅಪ್ಲಿಕೇಶನ್ಸ್ ಹಾಕೋದಿಕ್ಕೆ ಅಂತ ಹೇಳಿ ಏನಾದರೂ ಅನೌನ್ಸ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ. ಬಟ್ ಇದುವರೆಗೂ ಗೌರ್ಮೆಂಟಿಂದ ಯಾವುದೇ ರೀತಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ, ಟೀಚರ್ಸ್ನ ವೇಕೆನ್ಸಿನ ತುಂಬಿಸ್ಕೊಳ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳನ್ನ ಇದುವರೆಗೂ ಮಾಡಿಲ್ಲ ಅವರು. ಬಟ್ ಜಾನ್ವರಿ ಮಂತಲ್ಲೇ ಮಾಡ್ತೀವಿ ಅಂತ ಹೇಳಿರೋದು. ಹಿಂದಿನ ಅನೌನ್ಸ್ಮೆಂಟ್ಗಳಲ್ಲೆಲ್ಲ ಅಥವಾ ಹಿಂದಿನ ಪ್ರೆಸ್ ಮೀಟ್ಗಳಲ್ಲೆಲ್ಲ ನಾವು ಜಾನ್ವರಿ ಮಂತಲ್ಲಿ ಮಾಡ್ಕೊಳ್ತೀವಿ, ಟೆಟ್ ಎಕ್ಸಾಮ್ನ ರಿಸಲ್ಟ್ ಬಂದಿದ್ದ ನೆಕ್ಸ್ಟು ವೀಕ್ಗಳಲ್ಲೇ ಅಥವಾ ನೆಕ್ಸ್ಟ್ ದಿನಗಳಲ್ಲಿ ನಾವು ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳಿರೋದು ಉಂಟು. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನೋಟಿಫಿಕೇಷನ್ ಆಗಲಿ ಅಂತ ವೆಯ್ಟ್ ಮಾಡ್ತೀರಾ, ಸೊ ಅಂಥವ್ರು ಓದಲಿಕ್ಕೆ ಶುರು ಮಾಡಿ. ನೋಟಿಫಿಕೇಷನ್ ಯಾವಾಗಾದರೂ ಆಗಲಿ, ಸೊ ನೋಟಿಫಿಕೇಷನ್ ಆದಾಗ ನಾವೆಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೋಟಿಫಿಕೇಷನ್ ಆಗುತ್ತೆ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆನೇ ಆಗಬಹುದು, ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಓದಲಿಕ್ಕೆ ಶುರು ಮಾಡಿಲ್ಲ ಅವ್ರುಗಳು ಕುತ್ಕೊಂಡು ಓದಲಿಕ್ಕೆ ಶುರು ಮಾಡಿ. ಇವನ್ ನಾನು ಕೂಡ ಓದಲಿಕ್ಕೆ ಶುರು ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.